ಆ, ಸಾಕಷ್ಟು ವರ್ಷಗಳಿಂದ ಫ್ಯಾನ್ಸ್ ಕಾಯ್ತಾ ಇದ್ದರು ಯಾವಾಗ ನಮ್ಮ ಗೋಲ್ಡನ್ ಸ್ಟಾರ್ ಸಿನಿಮಾ ತೆರೆ ಮೇಲೆ ನೋಡ್ತೀವಿ ಅಂತೇಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಹಾಗೂ ಅವರ ಚಿತ್ರತಂಡದ ಸಾಕಷ್ಟು ಸದಸ್ಯರನ್ನು ಮಾತನಾಡಿಸುವಂಥ ಪ್ರಯತ್ನ ಆಗುತ್ತೆ. ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ತೀನಿ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್, ತುಂಬ ಸ್ವೀಟೆಸ್ಟ್ ಪರ್ಸನ್ನು. ಅವ್ರ ಹತ್ರ ಮಾತಾಡ್ತಾ ಇದ್ದರೆ ಸಾಮಾನ್ಯವಾಗಿ ನಗ್ತಾ ಇರ್ತೀವಿ ಸುಮ್ಮನೆ ಕ್ಯಾಶುಯಲ್ ಆಗಿ. ಸರ್, ವೆಲ್ಕಮ್ ಟು ದಿ ಶೋ. ನನಗಂತೂ ತುಂಬ ಖುಷಿ ಇದೆ. ದಯವಿಟ್ಟು ಈ ಕಾರ್ಯಕ್ರಮ ಆಗೋಷ್ಟರಲ್ಲಿ ನಾನು ಅಷ್ಟು ಕಲಿಬೋದು ನಿಮ್ಮಿಂದ ಅಂತ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಅದೇ ರೀತಿಯಾಗಿ ಸಿನಿಮಾಗೆ ಏನು ಒಂದು ಸಿನಿಮಾ ಆಗಬೇಕು ಅಂತಂದರೆ ಅದಕ್ಕೆ ಬ್ಯಾಕ್ ಬೋನ್ ಅಂತ ಏನು ಕರಿತೀವಿ ನಿರ್ಮಾಪಕರು. ಪ್ರಶಾಂತ್ ಸರ್, ದಯವಿಟ್ಟು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಿಜಕ್ಕೂ ಖುಷಿ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ ಸರ್, ನೋಡೋಕ್ಕೆ ನೀವು ತಮ್ಮನ ಥರ ಇದ್ದೀರಾ ಅಂದೆ. ಹೀರೋ ಬೈತಾರೆ ಅಣ್ಣ ಅಂತ ಹೇಳ್ರಿ ಅಂತಂದರು. ಎಸ್ ಸರ್. ಸರ್, ನನಗೆ ಸಾಮಾನ್ಯವಾಗಿ ದೇವನಿಂದ ಕಾಣ್ತಿದ್ದು ಒಂದು ಗಾದೆ, ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ ಅಂತೇಳಿ. ಯಾಕಂದರೆ ನಮ್ಮ ಶ್ರೀನಿವಾಸ ರಾಜು ಸರ್ ಮಾಡಿದ್ದೆಲ್ಲ ವಿಚಿತ್ರ ಕಥೆಗಳು. ಅವ್ರು ಸಮುದ್ರದ ಉಪ್ಪು, ನೀವು ಬೆಟ್ಟದ ನೆಲ್ಲಿಕಾಯಿ, ಹೆಂಗಿದು ಮ್ಯಾಚ್ ಆಗಿದ್ದು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಸರ್. ಸುನಾಮಿ ಆಯಿತು. ಸುನಾಮಿ ಆಗಿ ಬೆಟ್ಟದ ನೆಲ್ಲಿಕಾಯಿಗೆ ಬಂತು ತಲುಪಿತು. ಬೇಸಿಕಲಿ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಥರದ ಟ್ರೈ ಮಾಡಬೇಕು. ಒಬ್ಬ ನಟ, ಡೈರೆಕ್ಟರ್ ಎಲ್ಲರೂ. ಆವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ಎಲ್ಲ ಜಾನರ್ನ ಟ್ರೈ ಮಾಡಿದ್ವಿ ಅಂತ. ನಮ್ಮ ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಬೇಕು ಅಂತ ಹೇಳಿದಾಗ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನನ್ನ ಚೇಂಜ್ ಮಾಡ್ತಾರೆ ಇವರು. ಓಕೆ, ಕತೆ ಕೇಳಿದ್ಮೇಲೆ ಐ ವಾಸ್ ಸೋ ಇಂಪ್ರೆಸ್. ಆಮೇಲೆ ಗೊತ್ತಾಯಿತು ಸಿನಿಮಾ ಆಗ್ತಾ ಇವ್ರ ಜಾನರ್ ಚೇಂಜ್ ಮಾಡ್ಕೋತಾ ಇದ್ದಾರೆ. ಆದರೂ ಕೂಡ ಒಂದು ಫ್ಯಾಮಿಲಿ ಡ್ರಾಮಾ, ರಾಮ್ ಕಾಮ್, ಕಾಮಿಡಿ, ರೊಮ್ಯಾನ್ಸ್ ಎಲ್ಲ ಇರೋ ಸಿನಿಮಾ ಇದ್ದರೂ ಕೂಡ ನಮ್ಮ ಶ್ರೀನಿವಾಸ ರಾಜು ಅವರ ಒಂದು ಇದೆಯಲ್ಲ, ಒಂದು ಥ್ರಿಲ್ಲು, ಒಂದು ಸಸ್ಪೆನ್ಸು, ಅದು ಕೂಡ ಅವರ ಒಂದು ಲೇಬಲ್ ಕೂಡ ಸಿನಿಮಾಲಿದೆ. ಸರ್, ಇವಾಗ ನೀವು ಕತೆ ಫೋನ್ ಮಾಡಬೇಕು ಸರ್, ಹಿಂಗೆ ಮೀಟ್ ಮಾಡಬೇಕು ಅಂತಂದಾಗ ನಾರ್ಮಲಾಗಿ ಒಂದು ಥಾಟ್ ಬಂದಿರುತ್ತೆ ನಿಮ್ಮ ಮೈಂಡಲ್ಲಿ. ಈ ದಂಡು ಪೇಳೆ ಸೀರೀಸ್ ಎಲ್ಲ ಹಿಂಗೆ ಹೋಗಿರುತ್ತೆ ತಲೆ ಸುತ್ತ. ಅದೇ ನಿಮ್ಗೆ ಆ ಥರ ಅನಿಸುತ್ತಾ, ನಮಗೆ ಈ ಥರ ಆಗಿ ನಾನು ಈ ಥರ ರೆಡಿ ಆಗಬೇಕು, ವಿಚಿತ್ರವಾಗಿ ಎಲ್ಲ ಗಡ್ಡ ಬಿಟ್ಕೊಂಡು? ಇಲ್ಲ, ಆ ಥರ ಏನು ಬರಲಿಲ್ಲ ನನಗೆ. ಓಕೆ, ಅಂದರೆ ಬೇರೆ ಏನೋ ಚೇಂಜ್ ಮಾಡ್ತಿದ್ದಾರೆ ಇವರು. ಈಗ ಮೋಸ್ಟ್ಲಿ ಇಮೇಜ್ ಸ್ವಲ್ಪ ಬೇರೆ ಥರ, ಕ್ರೈಮು, ಥ್ರಿಲ್ಲರು ಇಲ್ಲ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ. ಕತೆ ಹೇಳಿದಾಗ ಕಥೆಯ 15ನೇ ನಿಮಿಷನೋ 12ನೇ ನಿಮಿಷನೋ ಒಂದು ಟ್ವಿಸ್ಟ್ ತೊಗೊಳುತ್ತೆ. ಓಕೆ, ಥ್ರಿಲ್ ಆಗಿರುತ್ತೆ. ಅದು ಟ್ವಿಸ್ಟ್ ಏನಂತ ಹೇಳ್ತೀರಾ ಅನ್ಕೊಂಡೆ. ಅದು ಪಿಕ್ಚರ್ ಆದ್ಮೇಲೆ ಬಂದ್ಮೇಲೆ ಗೊತ್ತಾಗುತ್ತೆ.